ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು 14th ಕ್ಲಾಸ್ ನೋಡ್ತಾ ಇದ್ದೀವಿ, ಸ್ಟೆಮ್ ಸ್ಟಿಚ್. ಸೊ ಸ್ಟೆಮ್ ಸ್ಟಿಚ್ ಹೇಗೆ ಹಾಕೋದು ಅಂತ ನಾವು ಈ ಕ್ಲಾಸಲ್ಲಿ ನೋಡೋಣ. ಸೊ ಫಸ್ಟು ನಾವೀಗ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಬಿಟ್ಟು ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ 2 ಸ್ಟ್ರ್ಯಾಂಡ್ಸ್. ನಾರ್ಮಲ್ ಚೈನ್ ಸ್ಟಿಚ್ ಹೇಗೆ ಹಾಕ್ತೀರಾ ಆ ಥರ ಒಂದು ಚೈನ್ ಸ್ಟಿಚ್ ಹಾಕಿ ಕೆಳಗಡೆ ಒಂದು ಸ್ಮಾಲ್ ಚೈನ್ ಸ್ಟಿಚ್ ಲಾಕ್ ಸ್ಟಿಚ್ನ ಹಾಕ್ತೀರಾ. ಮತ್ತು ರೈಟ್ ಸೈಡ್ಗೆ ನೀವು ಹಾಕಿರೋ ಚೈನ್ಸ್ ಸ್ಟಿಚ್ ಇದೆಯಲ್ಲ ಅದರದ್ದು ರೈಟ್ ಸೈಡ್ಗೆ ನೀವು ನೀಡಲ್ನ ತಗೊಂಡು ರೈಟ್ ಸೈಡಲ್ಲಿ ಮಿಡ್ ಪಾಯಿಂಟ್ ನೋಡಿ ಪಕ್ಕದಲ್ಲೇ ಒಂದು ಸ್ಟಿಚ್ನ ಹಾಕಿ ಅದನ್ನು ನೀವು ಮತ್ತೆ ಕೆಳಗೆ ಎಳ್ಕೊಳ್ತೀರ. ಕೆಳಗೆ ಸ್ಟ್ರೈಟ್ ಲೈನ್ ಹತ್ರನೇ ಬರುತ್ತೆ. ಸೊ ಅಲ್ಲಿ ಬಂದಮೇಲೆ ನೀವು ಮತ್ತೆ ಇನ್ನೊಂದು ಚೈನ್ ಸ್ಟಿಚ್ನ ಹಾಕ್ತೀರಾ. ಚೈನ್ ಸ್ಟಿಚ್ ಹಾಕಿ ಲಾಕ್ ಸ್ಟಿಚ್ ಹಾಕ್ತೀರಾ. ಪಕ್ಕದಲ್ಲಿ ರೈಟ್ ಸೈಡ್ ತೊಗೊಂಡ್ರೆ ರೈಟ್ ಸೈಡ್, ಇಲ್ಲ ಲೆಫ್ಟ್ ಸೈಡ್ ತೊಗೊಂಡ್ರೆ ಲೆಫ್ಟ್ ಸೈಡ್, ಯಾವಾಗಲೂ ಒಂದೇ ಡೈರೆಕ್ಷನಲ್ಲಿ ತೊಗೊಳ್ಳಿ. ಸೊ ನಾನಿಲ್ಲಿ ರೈಟ್ ಸೈಡ್ ತೊಗೊಂಡಿದ್ದೀನಿ. ಸೊ ರೈಟ್ ಸೈಡು ಮಿಡ್ ಪಾಯಿಂಟ್, ನಿಮ್ಮ ಚೈನ್ ಸ್ಟಿಚ್ ಮಿಡ್ ಪಾಯಿಂಟ್ ಇದೆಲ್ಲ ಅದರ ಪಕ್ಕದಲ್ಲಿ ನೀವೇನು ಮಾಡಬೇಕು, ಒಂದು ಚೈನ್ ಸ್ಟಿಚ್ನ ಹಾಕಿ ಆ ಥ್ರೆಡ್ನ ನೀವು ಪುಲ್ ಔಟ್ ಮಾಡಿ ನೀವು ಲೈನ್ದು ಸೆಂಟರ್ಗೆ ಬರ್ತೀರಾ. ಸೆಂಟರ್ಗೆ ಬಂದು ಪಕ್ಕದಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕ್ತೀರಾ. ಮತ್ತು ಅದೇ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತೀರಾ. ಸೊ ನಾನು ಹೇಗೆ ಹಾಕೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದೇ ಥರ ನೀವು ಕ್ಲೀನಾಗಿ ಹಾಕಿ. ಸೊ ಫಸ್ಟು ಒಂದು ಚೈನ್ ಸ್ಟಿಚ್ ಹಾಕಬೇಕು. ಅದರ ಪಕ್ಕದಲ್ಲಿ ಕೆಳಗೆ ನೀವು ಒಂದು ಲಾಕ್ ಸ್ಟಿಚ್ ಹಾಕಿ ಅದನ್ನು ರೈಟ್ ಸೈಡ್ ಚೈನ್ ಸ್ಟಿಚ್ಚದು ಮಿಡ್ ಪಾಯಿಂಟ್ ತೊಗೊಳ್ಳಿ. ಮತ್ತು ನೀವು ಅಲ್ಲಿಂದ ಥ್ರೆಡ್ನ ಪುಲ್ ಮಾಡಿಕೊಂಡು ನೀವು ಆ ಕೆಳಗೆ ಸ್ಟ್ರೈಟ್ ಲೈನ್ ಹತ್ರ ಬರ್ತೀರಾ. ಅಲ್ಲಿ ಬಂದು ಒಂದು ಚೈನ್ ಸ್ಟಿಚ್ ಹಾಕಬೇಕು. ಮತ್ತು ಅಲ್ಲಿ ಕೆಳಗೆ ಒಂದು ಲಾಕ್ ಸ್ಟಿಚ್ನ ಹಾಕ್ತೀರಾ. ಮತ್ತು ಅದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು. ಫುಲ್ ನಿಮಗೆ ಎಲ್ಲಿವರೆಗೂ ಬೇಕು ಅಲ್ಲಿ ಫುಲ್ ಕಂಟಿನ್ಯೂ ಮಾಡಿ ಎಂಡ್ ನಾಟ್ ಹಾಕಿ ಡಿಸೈನ್ನ ಕಂಪ್ಲೀಟ್ ಮಾಡ್ತೀರಾ. ಸೊ ನಾವು ಈ ಡಿಸೈನ್ಸ್ನೆಲ್ಲ ಬ್ಲೌಸ್ ಡಿಸೈನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಬ್ಲೌಸ್ ಡಿಸೈನ್ಸಲ್ಲಿ ಎಲ್ಲಿ ಥ್ರೆಡ್ ವರ್ಕ್ಸ್ ಬರುತ್ತೆ, ಥ್ರೆಡ್ ವರ್ಕ್ಸಲ್ಲಿ ಫ್ಲವರ್ ಡಿಸೈನ್ಸ್ ಎಲ್ಲ ಬರುತ್ತೆ ನೋಡಿ, ಅಲ್ಲಿ ಸ್ಟೆಮ್ಗೆಲ್ಲ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಈಗ ನನ್ನ ಚಾನಲಲ್ಲಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಈಗ ಹೇಳ್ಕೊಟ್ಟಿರೋ ಬೇಸಿಕ್ ಚೈನ್ ಸ್ಟಿಚ್ ಇಟ್ಕೊಂಡು ಒಂದು ಬ್ಲೌಸ್ನ ಹೇಗೆ ನಾವು ಸಿಂಪಲ್ ಡಿಸೈನ್ನ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಸೊ ಬ್ಲೌಸ್ ಮಾರ್ಕಿಂಗ್ ಮಾಡೋದು ಹೇಗೆ, ಟ್ರೇಸ್ ಮಾಡೋದು ಹೇಗೆ, ಮತ್ತು ಸಿಂಪಲ್ ಚೈನ್ ಸ್ಟಿಚ್ನ ಮಾತ್ರ ಯೂಸ್ ಮಾಡಿ ಮತ್ತು ಸಿಂಗಲ್ ಬೀಡ್ಸ್ನ ಹಾಕಿ ಹೇಗೆ ನಾವು ಅದನ್ನು ಮಾಡಬೇಕು ಅನ್ನೋದನ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಸೊ ಸ್ಟೆಮ್ ಸ್ಟಿಚ್ ಅನ್ನೋದನ್ನು ನೀವು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾವು ಇದನ್ನು ಬ್ಲೌಸ್ ಡಿಸೈನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ನೀವು ಈ ಸ್ಟೆಮ್ ಸ್ಟಿಚ್ ಅನ್ನೋದನ್ನು ಸಿಲ್ಕ್ ಥ್ರೆಡಲ್ಲಿ ಹಾಕ್ತೀರಾ. ಸಿಲ್ಕ್ ಥ್ರೆಡ್ ನಾನಿಲ್ಲಿ ತೊಗೊಂಡಿರೋದು ಡಬಲ್ ಸ್ಟ್ಯಾಂಡ್ 2 ಎಳೆ ದಾರದಲ್ಲಿ ತೊಗೊಂಡಿದ್ದೀನಿ. ಸೊ ನೀಡಲ್ ಆ್ಯಸ್ ಯೂಶುವಲ್ ಟುಲಿಪ್ ನೀಡಲೇ ಯೂಸ್ ಮಾಡಿದ್ದೀನಿ. ಸೈಜ್ ಬಂದು 13 ನಂಬರ್ ನೀಡಲ್ನ ಯೂಸ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.